ಎಸ್ ಫ್ರೆಂಡ್ಸ್, ಇವಾಗ ನಾವು ಹೊರಗಡೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿ ನಮ್ಮ ಬಿಜಾಪುರದಾಗಿರೋ ಬೇಗಮ್ ತಲಾಬ್ಗೆ ಹೊಂಟೇವಿ. ಸೊ ಬರ್ರಿ, ನಿಮಗೂ ಕರ್ಕೊಂಡು ಹೋಗಿ ತೋರಿಸ್ತೀನಿ ಏನೆಲ್ಲ ಐತಿ ಹಂಗೆ ಅಂತ. ಸೊ ಸ್ಟೇ ಟ್ಯೂನ್ಡ್. Keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. Told me you don't really do commitment, trust me, consider your message received. When you said you couldn't take us too seriously, I must admit I was relieved. 'Cause I never wanna play happy families with you, but I like having you around. Fully aware this is a flash in the pan, we can still have fun for now. ನೋಡ್ರಿ, ನಾವು ಎಲ್ಲಿ ಬಂದೀವಿ? ಬೇಗಮ್ ತಲಾಬ್ ಬಂದೀವಿ, ಹೌದಿಲ್ಲ? ನೋಡ್ರಿ, so when you stop paying so much attention, and when you're moving in another direction, don't worry, I get it. I meant what I said when I said it, lady. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. No, I never wanna play happy fast. ಬೇಗಮ್ ತಲಾಬ್ ಬಂದೀವಿ. ಮಸ್ತ್ ಐತಿ ವೆದರ್ ಇವತ್ತು, ಬಿಸಿಲು ಬಂದೈತಿ. ಎಂಜಾಯಿಂಗ್ ಆಫ್ಟರ್ ಲಾಂಗ್ ಟೈಮ್. ಮತ್ತೇನು ಸಮಾಚಾರ? ಹೆಂಗದಿರ ನನ್ನ ಚಾನಲ್? ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ ಅಂತ ಹೇಳ್ತೀನಿ. ಏನು ಹೇಳಬೇಕು, ಏನೂ ಇಲ್ಲ ಹೇಳಕ್ಕೆ, ಜಸ್ಟ್ ವಿಡಿಯೋ ನೋಡ್ಕೊಂಬರ್ರಿ.
ಎಸ್ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡಕತ್ತಿದ್ವಿ. ಕೆಲವೊಮ್ಮೆ ನಮ್ಗೆ ಎಷ್ಟೇ ಏಜ್ ಆಗಿರಲಿ ನಮ್ಮ ಒಳಗಿರುವಂಥ ಮಗುವನ್ನು ನಾವು ಖುಷಿಪಡಿಸ್ಬೇಕು, ಮತ್ತೊಬ್ಬರಿಗೆ ಮೆಚ್ಚಿಸ್ಲಿಕ್ಕಲ್ಲ, ನಾವು ನಮ್ಮ ಒಳಗಿರುವ ನಾವು ಮನಸ್ಸಿಗೆ ನಾವು ಮೆಚ್ಚಿಸ್ಬೇಕು. ಸೊ ದ್ಯಾಟ್ ಇದನ್ನು ಫುಲ್ ಮಸ್ತ್ ಒನ್ ಆಫ್ ದ ಬೆಸ್ಟ್ ಡೇ ಅಂತ ಹೇಳ್ಬೋದು. ನನಗೆ ಎಸ್ಪೆಷಲಿ ಭಾಳ ಖುಷಿ ಆಯಿತು ನಮ್ಮ ಮನೆಯವ್ರ ಜೊತೆ ಇದು ಆಡಿ. ವಿ ಹ್ಯಾಡ್ ಅ ಲಾಟ್ಸ್ ಆಫ್ ಫನ್. ಎಸ್, ಮೆಮೊರೇಬಲ್ ಡೇ ಇತ್ತು. ಎಸ್, ಫೈನಲಿ ಎಲ್ಲ ತಿರ್ಗಾಡಿದ್ವಿ, ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ. ನೋಡ್ಬೋದು ನಮ್ಮ ಕ್ಯೂಟಿ ಪಾಯ್ ಹೆಂಗದನಂತ. ಸೊ ಅದಾದಮೇಲೆ ಸ್ವಲ್ಪ ತಿರ್ಗಾಡಿ ಮತ್ತು ಬ್ಯಾಕ್ ಟು ಹೋಮ್ ಮನೆಗೆ ಬರ್ತೀವಿ. ಸೊ ಇದಾಗಿತ್ತು ಇವತ್ತಿನ ದಿನ. ಆಮೇಲೆ ಇಲ್ಲಿ ಭಾಳ ಜನ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಬಂದಿದ್ದರು, ಯಾಕಂದ್ರೆ ದಸರಾದ ದಾಂಡಿಯಾದೇನೋ ಪ್ರಾಕ್ಟೀಸ್ ಇತ್ತು. ಸೊ ಅದ್ರ ಪ್ರಿಪ್ರೇಷನ್ ಎಲ್ಲ ನಡೆದಿತ್ತು, ಅವರೆಲ್ಲ ಫೋಟೋ ಶೂಟ್ ಅದು ಮಾಡಿಸ್ಕೊಳತ್ತಿದ್ರು. ಸೊ ಹೀಗಿತ್ತು ಇವತ್ತಿನ ದಿನ. ಸೊ ನಮ್ಮ ಗೋಲ್ಡಿ ಬರಾತೈತಿ ಈಗ, ಏರಿ ಮನೆ ಕಡೆ ನಡೆಯೋದಷ್ಟೇ, ಮತ್ತೇನಿಲ್ಲ. ಅದಾದ್ಮೇಲೆ ಮನೆಗೆ ಹೋದ್ಮೇಲೆ ಏನೆಲ್ಲ ಆಗುತ್ತಂತ ನಿಮ್ಮ ಮುಂದೆ ಗೊತ್ತಾಗುತ್ತೆ. ಸೊ ನೋಡ್ರಿ, ಮಜಾ ಮಾಡ್ರಿ. ಆ್ಯಂಡ್ ಏನಪ್ಪ ಅಂದರೆ, ಇದು ಬಿಜಾಪುರದಾಗ ಯಾವ ಏರಿಯಾದಾಗೈತಿ ಅಂತ ಹೇಳ್ರಿ. ಯಾರೆಲ್ಲ ಈ ಏರಿಯಾ ಸೈಡ್ ಇರ್ತೀರಿ, ಬಿಜಾಪುರದವ್ರು ಇರ್ತೀರಿ, ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ನಮ್ಮ ಊರದ ಸ್ಪೆಷಲ್ ಮಾಲ್ ಇದು. ಅದಾದಮೇಲೆ ಅಗಮೆಂಟ್ ಡಾನ್ಸ್ ಸ್ಟಾರ್ಟ್ ಆಯಿತು. ಸೊ ನೋಡ್ರಿ ಹಿಂಗೆ ಮಾಡಿದ್ಲು. ಸೂಪರ್. ಎಲ್ಲರೇ ಹೋಗಿ ಬಂದ್ರೆ ಒಂದು ಸ್ವಲ್ಪ ಫೋಟೋ ಇಲ್ಲಾಂದ್ರೆ ಹ್ಯಾಂಗೆ ರೀ. ಅದ್ರಾಗ ನಂದಂತರೂ ಮೊಬೈಲ್ದಾಗ ಒಂದು ಫೋಟೋ ಚಲೋ ಇರಲೇ ಇಲ್ಲ. ಅದಕ್ಕೆ ನಾನು ಡಿಸೈಡ್ ಆಗಿದ್ದೆ ಇವತ್ತು ಫೋಟೋ ತೆಗೆಸ್ಕೋಬೇಕು ಅಂಥೇಳಿ. ಸೊ ಭಾಳಷ್ಟು ಫೋಟೋ ತೆಗೆಸ್ಕೊಂಡೆ. ಆಮೇಲೆ ಇಷ್ಟೇ ನೋಡಿರಿ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ದಿನ. ಆಮೇಲೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ಒಂದಲ್ಲ ಎರಡಲ್ಲ 3 ವಿಡಿಯೋ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ನಾನೇನಾದರೂ ಚೇಂಜಸ್ ಮಾಡ್ಕೋಬೇಕಿದ್ರೆ ಅದನ್ನೂ ಕಮೆಂಟ್ ಮಾಡಿರಿ, ಓಕೆನಾ.